ಏನೇ ಆದರೂ ನಾವು ಹೀಗೆ ಇರೋಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಟ್ರೈ ಮಾಡಲೇಬೇಕಿತ್ತು. ಡಾಕ್ಟ್ರ್ ಪ್ರಕಾರ ಅವಳು ಮೆಮೊರಿ ಲಾಸ್ ಆಗಿರೋದ್ರಲ್ಲಿ ಆಕ್ಸಿಡೆಂಟ್ ಆಗಿರೋ ಶಾಕ್ ಎಫೆಕ್ಟ್ ಕೂಡ ಇದೆ. ಒಂದು ವೇಳೆ ಅದೇ ಥರ ಆಕ್ಸಿಡೆಂಟ್ ರಿಪೀಟ್ ಆದರೆ ಅವಳಿಗಾಗಿರೋ ಶಾಕ್ ರಿವರ್ಸ್ ಆಗಿ ಮೆಮೊರಿ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ ಅಂತೆ. ಅದು ತುಂಬ ರಿಸ್ಕಿ. ಆದರೂ ನನ್ನ ಪ್ರೀತಿಗೋಸ್ಕರ ನಾನು ಅದನ್ನು ಟ್ರೈ ಮಾಡಲೇಬೇಕಿತ್ತು. ಅವತ್ತು ಆಕ್ಸಿಡೆಂಟಲ್ಲಿ ಕಾವೇರಿ ತಲೆಗೆ ಬಲವಾದ ಪೆಟ್ಟು ಬಿದ್ದು ಅವಳು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಲು. ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದ್ರು ಎಲ್ಲರ ಹತ್ರ ನಗ್ನಕೊಂಡು ಆರಾಮ ಮಾತಾಡ್ಕೊಂಡಿದ್ಲು. ಅವಳನ್ನ ಕೋಮಾ ಸ್ಟೇಜಿಗೆ ತಳ್ಳಿದ ಪಾಪಿ ನಾನೇ ಸರ್. ಇವತ್ತಲ್ಲ ನಾಳೆ ಅವಳು ಪ್ರಜ್ಞೆ ಬಂದೇ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಉಸಿರಿಡ್ಕೊಂಡು ಬದುಕ್ತಾ ಇದ್ದೀನಿ. ನನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅವಳು ಖಂಡಿತ ಪ್ರಜ್ಞೆ ಬಂದೇ ಬರುತ್ತೆ ಸರ್. ಹೇಳಿ ಸರ್, ನನ್ನ ಕಾವೇರಿಗೆ ಪ್ರಜ್ಞೆ ಬರುತ್ತಲ್ವ ಸರ್? ನನ್ನ ಪ್ರೀತಿ ಗೆಲ್ಲುತ್ತಲ್ವ ಸರ್? ಹೇಳಿ ಸರ್. ಸರ್ ಹೇಳಿ ಸರ್. ಸಮಾಧಾನ ಮಾಡ್ಕ ವಿಜಯ್. ನಿನ್ನ ಕಾವೇರಿಗೆ ಪ್ರಜ್ಞೆ ಬಂದೇ ಬರ್ತದ. ನಿನ್ನ ಪ್ರೀತಿ ಗೆದ್ದೇ ಗೆಲ್ತದ. ನನ್ನ ಮಗಳಗ ನಾನೇನ ಹೇಳ್ಕತೀನ? ನೀ ಹೋಗ, ಅದ್ಯಾವ ನಿನಗೆ ಒಳ್ಳೇದು ಮಾಡ್ತಾನ? ನೀ ಹೋಗ 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 ಬದುಕೊಂಡು ಓಡ್ರಿ. ಹಡ್ಬಿದ್ದೆ ಸ್ವಾಮಿ. ಏನ್ರ ಏನು ಉಳ ಬಿಟ್ಟಿಯೋ? ಅಲ್ಲ ಕಣ, ನೀನು ಚಿಕ್ಕ ವಯಸ್ಸಿಂದ ಕಾವೇರಿನ ಲವ್ ಮಾಡ್ತಾ ಇರೋದು ನಿಜ. ಅವಳು ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದು ನಿಜ. ಅವಳು ಫೋಟೋನ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಜೋಬಲ್ಲಿ ಇಟ್ಕೊಂಡು ಊರು ತುಂಬ ಸುತ್ತಾ ಇರೋದು ನಿಜ. ಆದರೆ ತಂದೆ, ನಾನು ಯಾವಾಗಪ್ಪ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೆ? ನನ್ನ ಹತ್ರ ಪಾಸ್ಪೋರ್ಟ್ ಇರಲಿ, ಅಟ್ಲೀಸ್ಟ್ ಒಂದು ಪಾಸ್ಬುಕ್ಕು ಇಲ್ವಲ್ಲ. ಏನೋ ನೀನು ಈಗ ಬಿಸ್ಕೆಟ್ ಆಗ್ತಾ ಇದೆಯಾ? ಇನ್ನೇನೋ ಮಾಡ್ಲಿ? ಅವನ್ನೆಲ್ಲ ನಿಮ್ಮ ತಲೆಗಳ ಮೇಲೆ ಗನ್ ಇಟ್ಬಿಟ್ಟು ನನ್ನ ಮಗಳು ಮದುವೆ ಮಾಡ್ಕೊಳ್ತಾ ಇದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ತೀನಿ ಅಂದ. ಅದಕ್ಕೆ ಹಿಂಗೆ ಮಾಡಿದ್ನಪ್ಪ. ಅದು ಅಲ್ಲದೆ 15 ವರ್ಷದ ನಂತರ ನನ್ನ ಬುಲ್ಬುಲ್ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದಾಳೆ. ನಮ್ಗೆ ಯಾಕ್ರೋ ಬೇಕಿ ಕಾಂಪ್ಲಿಕೇಶನ್ ಎಲ್ಲ. ನೆನ್ನೆ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದ್ದೆ. ಅದೇ ರೀಲ್ಗೆ ಕನ್ನಡದ ಮಸಾಲೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗ್ ಬಿಟ್ಟೆ ನೋಡು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆದ್ರೆ ನಾನು ಹೇಳಿದ ಕಥೆನೇ ಆದ್ರೂ ಅದ್ರಲ್ಲಿದ್ದ ಪ್ರೀತಿ ಮಾತ್ರ ನಿಜಾನೇ ಕಂಡ್ರು. ಬುಲ್ಬುಲ್, ನಾಳೆಯಿಂದ ನಮ್ಮ ಒರಿಜಿನಲ್ ಲವ್ ಸ್ಟೋರಿ ಸ್ಟಾರ್ಟ್.